ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ರಾಜ್ಮಾ ಬಿರಿಯಾನಿ ಹೆಂಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ, ಬರ್ರಿ. ಫಸ್ಟ್ ನಾವು ಮೊದಲು ರಾಜ್ಮಾ ನೆನೆ ಇಟ್ಬೇಕು. ಆಮೇಲೆ ಹಂಗೆ ಈಗ ರಾಜ್ಮಾನ ಸ್ವಲ್ಪ ಬೇಯಿಸ್ಕೋಬೇಕು. ಈಗ ನಾನು 4 ಉಳ್ಳಾಗಡ್ಡಿ ಮತ್ತು 4 ಟೊಮ್ಯಾಟೊ, ಸ್ವಲ್ಪ ಮೆಣಸಿನ್ಕಾಯಿ, ಯಾಕಂದ್ರೆ 2 ಈರುಳ್ಳಿ ಮತ್ತು 2 ಟೊಮ್ಯಾಟೊನ ಮಿಕ್ಸಿ ಮಾಡ್ಕೋತೀನಿ. ಮತ್ತು ಇದು ಮೆಣಸಿನ್ಕಾಯಿ ಮತ್ತು 2 ಉಳ್ಳಾಗಡ್ಡಿ 2 ಟೊಮ್ಯಾಟೊನ ಒಗ್ಗರಣೆಗೆ ಹಾಕಬೇಕು. ಈಗ ನಾನು ಈರುಳ್ಳಿನ ಮಿಕ್ಸಿ ಹಾಕಕ್ಕಂತೇಳಿ ಕಟ್ ಮಾಡ್ಕೊತೀನಿ. ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಹಂಗೆ ಒಂದು ಟೊಮ್ಯಾಟೊನು ಕಟ್ ಮಾಡ್ಕೋಬೇಕು. ಹಂಗೆ ಈಗ ಒಗ್ಗರಣೆ ಹಾಕೋಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು. ಈಗ 1-2 ಮೆಣಸಿನ್ಕಾಯಿ ಮತ್ತು 1-2 ಟೊಮ್ಯಾಟೊನು ಕಟ್ ಮಾಡಬೇಕು ಒಗ್ಗರಣೆ ಹಾಕೋಕೆ. ಪಾತ್ರೆಗೆ ಆಯಿಲ್ ಹಾಕ್ಕೋತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಂತೇಳಿ. ಇದು ಬ್ರೌನ್ ಕಲರ್ ಬರೋವರೆಗೂ ಹಂಗೆ ಫ್ರೈ ಮಾಡ್ತಿರ್ಬೇಕು.
ಹಂಗೆ ಸ್ವಲ್ಪ ಟೊಮ್ಯಾಟೊನು ಫ್ರೈ ಮಾಡ್ಕೋಬೇಕು ಮಿಕ್ಸಿ ಹಾಕಾಗ. ಮತ್ತು ಈಗ ಮಿಕ್ಸಿ ಜಾರಿಗೆ ಟೊಮ್ಯಾಟೊ ಈರುಳ್ಳಿ ಫ್ರೈ ಮಾಡ್ಕೊಂಡಂಥವು ಹಾಕಿಡ್ಬೇಕು. ಮತ್ತು ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಈಗ ಮಿಕ್ಸಿ ಮಾಡಿಕೊಂಡೆ. ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಒಂದೆರಡು ಏಲಕ್ಕಿ ಮತ್ತು ಲವಂಗ ಹಾಕಬೇಕು. ಹಂಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿನೂ ಹಾಕಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆ ಹಾಕಬೇಕು. ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು. ಹಂಗೆ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕಬೇಕು. ಸ್ವಲ್ಪ ಗರಂ ಮಸಾಲ. ಈಗ ರಾಜ್ಮಾ ಹಾಕಬೇಕು. ಈಗ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ನಾನು ಇಲ್ಲಿ 1 ಕಪ್ಪು ಬಾಸುಮತಿ ರೈಸ್ ಮತ್ತು ಹಂಗೆ 1 ಕಪ್ಪು ಜೀರಾ ರೈಸ್ ತೊಗೊಂಡೀನಿ. ಈಗ ಇದನ್ನು ವಾಶ್ ಮಾಡಿ ಕುಕ್ಕರಿಗೆ ಹಾಕಬೇಕು. ಈಗ ಕುಕ್ಕರ್ ಬಾಯಿ ಮುಚ್ಚಿಡಬೇಕು. 1-2 ಸೀಟಿ ಆಗಬೇಕು. ಈಗ ರಾಜ್ಮಾ ಬಿರಿಯಾನಿ ರೆಡಿ ಆಯಿತು. ನೋಡೋಂಬರಿ ಹೆಂಗಾಗೈತೆ ಅಂತೇಳಿ. ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕಬೇಕು. ರಾಜ್ಮಾ ಬಿರಿಯಾನಿ ರೆಡಿ ಆಗೈತೆ ನೋಡ್ರಿ. ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯ್ತು ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.